ಹಲೋ ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಕೆಲವರು ಸಾಮಾನ್ಯವಾಗಿ ಹೇಳೋದನ್ನ ಕೇಳ್ತಾ ಇರ್ತೀವಿ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಿದೆ, ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಹುಷಾರಾಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತುವಿನ ಮುಖಾಂತರ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೋದಾ, ಜೊತೆಗೆ ಆರೋಗ್ಯವನ್ನ ಸರಿಪಡಿಸಿಕೊಳ್ಬೋದಾ, ಒಂದ್ ವೇಳೆ ಯಾವ ದಿಕ್ಕು ಹಾಳಾದ್ರೆ ಮನೆಯಲ್ಲಿರುವಂತಹ ಯಾರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ಈಗಾಗಲೇ ನಾನು ಹೇಳಿದಂತೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾ ಇರ್ತಾರೆ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಆಗ ಕ್ಯೂರ್ ಆಗುತ್ತೆ, ಮತ್ತೆ ಅದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರುತ್ತೆ? ವಾಸ್ತುವಿನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಆಗುತ್ತಾ? ಜೊತೆಗೆ ವಾಸ್ತುವಿನ ಮುಖಾಂತರ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸಾಧ್ಯತೆ ಏನಾದರೂ ಇದೆಯಾ ಗುರುಗಳೇ? ತಿಳಿಸ್ಕೊಡಿ. ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಮನುಷ್ಯನಿಗೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ಎಲ್ರಿಗೂ ಅರಿವಾಗ್ಬಿಟ್ಟಿದೆ. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಇವತ್ತಿದ್ದರೂ ನಾಳೆ ಇರೋದಿಲ್ಲ, ಇವತ್ತು ಚೆನ್ನಾಗಿದ್ದರೂ ನಾಳೆ ಹಾಸ್ಪಿಟ್ಲ್ನಲ್ಲಿ, ಇವತ್ತು ಚೆನ್ನಾಗಿದ್ದರೂ ಇನ್ನೆಲ್ಲೋ, ಈ ರೀತಿಯೆಲ್ಲ ಭಾಳಷ್ಟು ಸಂದರ್ಭಗಳನ್ನ ನೋಡಿದಂಥ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನೋ ಬಗ್ಗೆ ಇವತ್ತು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಈ ಕರ್ಮ ದೋಷಗಳು ಅಂತಕ್ಕಂಥದ್ದು ಇದೆಯಲ್ಲ, ಈ ಕರ್ಮ ಅಂತಕ್ಕಂಥ ಇದೆಯಲ್ವಾ, ಅದು ಮನುಷ್ಯನ ಯಾವ ಬೇಕಾದರೂ ಹೇಗೆ ಬೇಕಾದರೂ ಎಂಥ ಸಂದರ್ಭದಲ್ಲಿ ಕೂಡ ಕರ್ಕೊಂಡೋಗಿ ಆತನನ್ನು ಅನಾರೋಗ್ಯಕ್ಕೆ ಈಡು ಮಾಡ್ಬೋದು. ನಿಮಗೆ ಭಾಳಷ್ಟು ಕಾರ್ಯಕ್ರಮಗಳು ಹೇಳಿದ್ದೀವಿ, ಜನ್ಮದೋಷ ಅಂತೇಳಿ. ಈ ಜನ್ಮದೋಷಗಳಲ್ಲಿ ಬರ್ತಕ್ಕಂಥದ್ದು 9 ಗ್ರಹಗಳು. ಆ 9 ಗ್ರಹಗಳು ಕೂಡ ಮನುಷ್ಯನಿಗೆ ಅನಾರೋಗ್ಯ ತಂದು ಕೊಡ್ತವೆ ಅಂತಂದರೆ ಅದು ನಮ್ಮ ಕರ್ಮಫಲ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗೆಯೇ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ, ದೇಹ, ಹೃದಯ, ಲಂಗ್ಸು, ಹೊಟ್ಟೆ ಏನಿದೆ ಪ್ರತಿಯೊಂದು ಅಂಗಗಳು ಕೂಡ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳ ಸ್ಥಾನ ಇದ್ರೂ ಕೂಡ ಅದರ ಹಿಂದೆ ಇರತಕ್ಕಂಥದ್ದು 9 ಗ್ರಹಗಳ ಸ್ಥಾನ ಕೂಡ ಇದ್ದೇ ಇರ್ತದೆ. ಅದರಲ್ಲಿ ಯಾವುದೇ ಒಂದು ಗ್ರಹದ ಪ್ರಭಾವ ನಿಮಗೆ ತೊಂದರೆ ಕೊಡ್ತು ಅಂತಂದರೆ ನಿಮ್ಗೆ ಅಲ್ಲಿ ಶುರು ಆಗುತ್ತೆ ಪ್ರಾಬ್ಲಮ್ಸು. ಎಷ್ಟೋ ಜನ ಇವತ್ತು ಅನಾರೋಗ್ಯ ಅಂತೇಳಿ 1 ತಿಂಗಳು, 2 ತಿಂಗಳು, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಹುಟ್ಟಿದಾಗಿಂದ ಕೊನೆ ಸಾಯೋರು ಕೂಡ ನರಳಿ ಹೋಗ್ತಾ ಇರ್ತಾರೆ. ಆದರೆ ಎಷ್ಟೋ ಜನಕ್ಕೆ ವಿಜ್ಞಾನನೂ ಕೂಡ ಕಂಡಿರತಕ್ಕಂಥ ಎಷ್ಟೋ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಅಂದರೆ ಯಾವುದೇ ಸ್ಕ್ಯಾನಿಂಗ್ ಮಾಡಲಿ, ಯಾವುದೇ MRI ಸ್ಕ್ಯಾನಿಂಗ್ ಮಾಡಲಿ, ಅಥವಾ ಯಾವುದೇ ಡಾಕ್ಟರ್ ತೋರಿಸಲಿ, ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ, ಏನೇ ಮಾಡಲಿ ಆ ಕಾಯಿಲೆ ಏನು ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ, ಅಥವಾ ಕಂಡುಹಿಡಿದ್ರು ಕೂಡ ಆ ಕಾಯಿಲೆ ವಾಸಿಯಾಗೋದಿಲ್ಲ, ಅಥವಾ ತಾತ್ಕಾಲಿಕವಾಗಿ ಅದು ಸ್ವಲ್ಪ ನಮಗೆ ನಿರಾಳ ಕೊಡ್ತು ಅಂದ್ರೂ ಕೂಡ ಮತ್ತೆ ಪ್ರಾರಂಭ ಆಗ್ತಿರ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತಕ್ಕಂತ ತಿಳ್ಕೊಬೇಕು ಅಂದಾಗ ಮೊದಲು ನಮ್ಮ ಜನ್ಮದೋಷಗಳ ಕಡೆ ನಾವು ಒಂದು ಕಡೆ ಗಮನ ಕೊಡಬೇಕು. ಹಾಗೆಯೇ ಬಹಳ ಮುಖ್ಯವಾಗಿ ನಾವು ವಾಸ ಮಾಡ್ತಕ್ಕಂಥ ಮನೆ ಇದಕ್ಕೆ ಬಹಳ ಪ್ರಮುಖವಾದಂತಹ ಭಾಗ ಆಗುತ್ತೆ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೂ ಕೂಡ ಎಷ್ಟೋ ಜನ ಮೋಸ ಹೋಗ್ತಾನೆ ಇರ್ತಾರೆ. ವಾಸ ಮಾಡ್ತಕ್ಕಂತಹ ಮನೆ ಒಂದು ಭದ್ರಕೋಟೆ, ಅದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಗರ್ಭಗುಡಿ ಆಗಬೇಕು. ಆ ಪವಿತ್ರವಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ನಮ್ಮ ಕುಲದೇವರುಗಳು ವಾಸ ಮಾಡ್ತಿದ್ರೆ ನಮಗೆ ಆರೋಗ್ಯ ಅಂತಕ್ಕಂಥ ಒಂದು ವಜ್ರ ಕವಚ ಯಾರು ಕಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಆದರೆ ಆ ಆರೋಗ್ಯ ಕವಚ ಅಂತಕ್ಕಂಥ ಒಂದು ರಕ್ಷಣೆ ನಮ್ಮ ಮನೇಲಿ ಇಲ್ಲ, ಅಲ್ಲಿ ಬೇರೆ ಏನೇನೋ ಇದೆ ಅಂತಂದರೆ ನಾವು ಆ ದಿಕ್ಕುಗಳು ನೋಡ್ಕೋಬೇಕಾಗ್ತದೆ. ಯಾವ ದಿಕ್ಕುಗಳನ್ನು? ಮನೆ ವಾಸಸ್ಥಾನಲ್ಲಿರ್ತಕ್ಕಂತಹ ದಿಕ್ಕುಗಳನ್ನು ನಾವು ಪ್ರಮುಖವಾಗಿ ಗಣನೆ ತಗೊಳ್ಬೇಕಾಗ್ತದೆ. ಒಂದು ದೇಹ ಪ್ರಕೃತಿಯಲ್ಲಿ ಜಾತಕ ಮುಖಾಂತರ ಬರ್ತಕ್ಕಂತಹ ಅನಾರೋಗ್ಯ ಸಂಬಂಧಪಟ್ಟಂತಹ ಬಾಧೆಗಳು ಒಂದು ಕಡೆ ಆಯಿತು ಅಂದರೆ ನಾವು ವಾಸ ಮಾಡ್ತಕ್ಕಂತಹ ಮನೆ ಕೂಡ ನಮ್ಮ ಅನಾರೋಗ್ಯಕ್ಕೆ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಂದರೆ ಇವತ್ತು ಎಷ್ಟೋ ಜನಕ್ಕೆ ಇದರ ಅರಿವಾಗಿದೆ. ಆದರೂ ಕೂಡ ಮನೆ ಒಂದ್ಸರಿ ಹೋಗಿ ಸೇರ್ಕೊಂಡ್ಬಿಟ್ಟ ಅಂದರೆ ಅದು ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಮನೆ ಆಗಿರ್ಬೋದು, ಅಥವಾ ಸ್ವಂತ ಮನೆ ಆಗಿರ್ಬೋದು, ಬಿಡಕ್ಕಾಗದೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಅವರು ಮಾನಸಿಕವಾಗಿ ನಿರ್ಮಾಣ ಆಗಿಬಿಟ್ಟಿರ್ತದೆ. ಅದಕ್ಕೆ ಮನೆ ಪ್ರಾಬ್ಲಮ್ ಇದೆ, ಮನೆಯಿಂದ ಅನಾರೋಗ್ಯ ಆಗ್ತಿದೆ ಅಂತ ಹೇಳಿದ್ರು ಕೂಡ ಅವ್ರ ತಲೆಗೆ ಹೋಗೋದಿಲ್ಲ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅವ್ರ ಕೈನಲ್ಲಿ. ಯಾಕಂದರೆ ಸ್ವಂತ ಮನೆ ಅಂತ ಎಷ್ಟೋ ಜನ ಹಾಗೆ ಕಚ್ಕೊಂಡ್ಬಿಟ್ಟಿರ್ತಾರೆ. ಇದು ಬಹಳ ಅಪರಾಧ. ನಾವಿದ್ರೆ ತಾನೇ ಮನೆ, ನಾವಿದ್ರೆ ತಾನೇ ಜಗತ್ತು, ನಾವಿದ್ರೆ ತಾನೇ ಜೀವನ, ನಾವಿದ್ರೆ ಸುಖ ಸಂತೋಷ. ಆದರೆ ಎಷ್ಟೇ ಕೋಟಿ ಹಣ ಅಂತಸ್ತು ಏನೇ ಇದ್ರೂ ಕೂಡ ಒಂದು ಆರೋಗ್ಯ ಸಮಸ್ಯೆ ಬಂತು ಅಂದರೆ ಅದೆಲ್ಲವೂ ತೃಣ ಸಮಾನ ಆಗೋಗ್ತದೆ. ಅದರಿಂದ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಒಂದು ಜನ್ಮ ಜಾತ ಇರತಕ್ಕಂತಹ
ಈ ದೋಷಗಳು ಅಂದರೆ ಕರ್ಮದೋಷ ಮುಖಾಂತರ ಬರ್ತಕ್ಕಂಥ ಅನಾರೋಗ್ಯಕ್ಕೆ ಏನು ಕಾರಣ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ವಾಸ ಮಾಡ್ತಕ್ಕಂಥ ಮನೆ ಅದು ಯಾವುದೇ ಆಗಿರಲಿ, ಅದು ಬಂಗಾರದಿಂದ ಕಟ್ಟಿರಲಿ ಮನೆ, ಆ ಮನೆಯಲ್ಲಿ ಆ ದಿಕ್ಕುಗಳಿಗೆ ಸರಿಯಿಲ್ಲ, ಆ ಭೂಮಿ ದೋಷ ಇದೆ, ಅದು ನಮಗೆ ಅನಾರೋಗ್ಯ ಇಡತ್ತಿದೆ ಅಂದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಅಂತೇಳಿ ನನ್ನ ಅಭಿಪ್ರಾಯ. ಆದರೆ ಈ ನಿಟ್ಟಿನಲ್ಲಿ ನಾವು ಯಾವ ದಿಕ್ಕು ನೋಡ್ಕೋಬೇಕು ಅಂತಕ್ಕಂಥ ತಿಳ್ಕೊಂಡಾಗ ಇದರಲ್ಲಿ ಬಹಳ ಪ್ರಮುಖವಾಗಿರತಕ್ಕಂತಹ ಭಾಗಗಳಿದ್ದಾವೆ. ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ವಾಸ ಮಾಡ್ತಿರ್ತಾರೆ ಅಥವಾ ಬಂಧು ಬಳಗ ವಾಸ ಮಾಡ್ತಿರ್ತಾರೆ ಅಂದ್ಕೊಂಡಾಗ ನಾವು ಯಾವ ದಿಕ್ಕನ್ನು ಪ್ರಮುಖ ತಗೊಳ್ಬೇಕು ಅಂತ ತಗೊಂಡಾಗ ನಿಮಗೆಲ್ಲ ಒಂದು ನೆನಪಿರಲಿ, ಮನೆಯ ಅಷ್ಟ ದಿಕ್ಕುಗಳು ಅಂತ ಏನು ಹೇಳ್ತೀವಿ, ಆ ಅಷ್ಟ ದಿಕ್ಕುಗಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ಭಾಗ ಒಬ್ಬೊಬ್ಬರಿಗೆ ಒಂದು ರೀತಿ ಬರ್ತದೆ. ಇಲ್ಲಿ ಮಕ್ಕಳು ನೋಡ್ಬೇಕಾ ಅಥವಾ ತಂದೆ ತಾಯಿ ನೋಡ್ಬೇಕಾ ಅಂತಂದ್ರೆ ಬಹಳ ಮುಖ್ಯವಾಗಿ ಆ ಮನೆ ಯಜಮಾನಿ ನೋಡ್ಬೇಕು ನಾವು. ಅಂದರೆ ತಂದೆ ತಾಯಿ ಯಾರು ವಾಸ ಮಾಡ್ತಿದ್ದಾರೆ ಅವರ ಜಾತಕದ ಮುಖಾಂತರ ಬರ್ತಕ್ಕಂಥದ್ದು ಈ ದಿಕ್ಕುಗಳ ಒಂದು ಪ್ರಭಾವಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಮನೆ ಯಜಮಾನ ಮತ್ತು ಮನೆ ಯಜಮಾನಿ ಅಂದ್ರೇನು, ತಂದೆ ಮತ್ತು ತಾಯಿ. ಇವರಿಬ್ಬರ ಒಂದು ದೃಷ್ಟಿಕೋನದಲ್ಲಿ ಆ ದಿಕ್ಕುಗಳನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳುಗಳು ಕೂಡ ಎಸ್ಕೇಪ್ ಆಗ್ಬಿಡ್ತಾರೆ. ಯಾವುದೇ ಅನಾರೋಗ್ಯ ಪ್ರಾಬ್ಲಮ್ ಬರೋದಿಲ್ಲ. ಇದನ್ನು ಬರೆದಿಟ್ಕೊಂಡ್ಬಿಡಿ. ಇವತ್ತು ಹೇಳ್ಬೋದು ಮಕ್ಕಳಿಗೆ ದಿನಾ ಕಾಯಿಲೆ ಕಾಯಿಲೆ ಕಾಯಿಲೆ, ಅದು ಒಂದು ಬಂದರೆ ಇನ್ನೊಂದು ಬರ್ತದೆ, ಒಂದು ಬಂದರೆ ಒಂದು ಬರುತ್ತೆ ಅಂತ ಹೇಳ್ಬೋದು. ಆದರೆ ಅದು ಯಾಕೆ ಬರುತ್ತೆ ಅಂತಂದರೆ ಆ ದಿಕ್ಕಲ್ಲಿರ್ತಕ್ಕಂತಹ ಪ್ರಭಾವಗಳು ಮೊದಲು ಸೆನ್ಸಿಟಿವ್ ಆಗಿರ್ತಕ್ಕಂಥ ಬಾಡಿ ಮೇಲೆ ಅಪ್ಲೈ ಆಗ್ಬಿಡ್ತದೆ. ಅಂದರೆ ಏಜ್ ಆಗಿರ್ತಕ್ಕಂಥ ಬಾಡಿ ಮೇಲೆ ಅಪ್ಲೈ ಆಗ್ಬಿಡ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟು ಯಾವುದೇ ಒಂದು ದೋಷ ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಬಾಡಿ ಅಂದರೆ ಆ ದೇಹ ಶರೀರದ ಮೇಲೆ ಪ್ರಾಬ್ಲಮ್ ಕೊಟ್ಟರೆ ಅದೇ ರೀತಿ ಏಜ್ ಆಗಿರ್ತಕ್ಕಂತಹ ಬಾಡಿಗಳ ಮೇಲೂ ಕೂಡ ಅದು ಪ್ರಾಬ್ಲಮ್ ಕೊಟ್ಬಿಡ್ತದೆ. ಅದಕ್ಕೆ ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಶುರು ಆಯಿತು ಅಂದರೆ ಅದು ನೇರವಾಗಿ ತಂದೆ ತಾಯಿ ಮೇಲೆ ಪರಿಣಾಮ ಬೀರ್ಬಿಡ್ತದೆ. ಅದಕ್ಕೆ ತಂದೆ ತಾಯಿ ಆ ಮನೆ ಯಜಮಾನಿಯನ್ನು ನಾವು ಸ್ಟ್ರಾಂಗ್ ಮಾಡಿಬಿಟ್ಟು ಆ ದಿಕ್ಕುಗಳ ಮುಖಾಂತರ ಯಾವ ಪ್ರಾಬ್ಲಮ್ ಬರೋದಿಲ್ಲ. ಈವನ್ ಜನ್ಮದೋಷದಲ್ಲಿ ಯಾವುದಾದ್ರು ಅನಾರೋಗ್ಯ ಕಾಡ್ತಿದೆ ಅಂದ್ರೂ ಕೂಡ ಆ ವಾಸಸ್ಥಾನವನ್ನು ನಾವು ಸ್ಟ್ರಾಂಗ್ ಮಾಡಿಬಿಟ್ರೆ ಯಾವ ಅನಾರೋಗ್ಯ ಸಮಸ್ಯೆ ಕೂಡ ನಮಗೆ ಬರೋದಿಲ್ಲ. ಆಗಿದ್ದಾಗ ಮನೆ ಯಜಮಾನಿ ಅಂತಕ್ಕಂಥ ಲೆಕ್ಕ ತಗೊಂಡಾಗ ಮನೆ ಯಜಮಾನಿನೇ ಯಾವ ದಿಕ್ಕನ್ನು ಸರಿಪಡಿಸ್ಕೋಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದು ಅಗ್ನಿಮೂಲೆ ಮನೆ ಯಜಮಾನಿ, ಆ ಸ್ತ್ರೀ, ಆ ನಾಯಕಿ ಅಂತ ಏನು ಕರಿತೀವಿ ಮನೆಯಲ್ಲಿ, ಆ ಒಂದು ಸ್ತ್ರೀಯ ಮನೆ ಯಜಮಾನಿಯ ದಿಕ್ಕು ಬಂದು ಅಗ್ನಿಮೂಲೆ ಕರೆಕ್ಟಾಗಿರಬೇಕು. ಅಗ್ನಿಮೂಲೆ ಏನು ಬರಬೇಕು ಏನು ಬರಬಾರ್ದು ಅಂತ ಎಲ್ಲರೂ ಗೊತ್ತಿದೆ. ಆದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಿರತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ. ಇದು ಒಂದು. ಎರಡನೇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ದಿಕ್ಕು ಅಂದರೆ ಪಶ್ಚಿಮದ ದಿಕ್ಕು. ನೆನ್ಪಿಟ್ಕೊಳ್ಳಿ, ಒಂದು ಅಗ್ನಿಮೂಲೆ ಮತ್ತು ಒಂದು ಪಶ್ಚಿಮ ದಿಕ್ಕು, ಒಂದು ಸೌತ್ ಈಸ್ಟ್ ಕಾರ್ನರ್ ಮತ್ತು ಒಂದು ವೆಸ್ಟ್ ಕಾರ್ನರ್. ಆ ಒಂದು ಎರಡು ದಿಕ್ಕುಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂತ ಪಕ್ಷದಲ್ಲಿ ಆ ಮನೆಯ ಒಡತಿ, ಆ ಮನೆಯ ಯಜಮಾನಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಇದನ್ನು ನೋಟ್ ಮಾಡ್ಕೊಂಬಿಡಿ. ಅದು ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನೋಟ್ ಮಾಡ್ಕೊಳ್ಳಿ. ಎರಡನೇದು ಮನೆ ಯಜಮಾನ ಅಂತ ತಗೊಂಡಾಗ ಯಾವ ದಿಕ್ಕು ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಅಂತ ತಗೊಂಡಾಗ ಇದು ಬಹಳ ಮುಖ್ಯವಾದಂಥ ನೆನ್ಪಿಟ್ಕೊಳ್ಳಿ. ಮನೆ ಯಜಮಾನ ಕರೆಕ್ಟ್ ಆಗಿರಬೇಕು. ಮನೆ ಯಜಮಾನ ದಿಕ್ಕು ಸರಿಯಿಲ್ಲ ಅಂತಂದರೆ ಅಲ್ಲಿ ನೋವು ಅನುಭವಿಸ್ಬೇಕಾಗ್ತದೆ, ಪ್ರತಿಯೊಂದು ಭಾಗದಲ್ಲೂ ಅನುಭವಿಸ್ಬೇಕಾಗ್ತದೆ. ಆಯಿತಾ? ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಹಾಳಾಗೋಗ್ತದೆ. ಯಾಕಂದರೆ ಮನೆ ಯಜಮಾನ ಬಹಳ ಪ್ರಮುಖವಾಗಿ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಒಂದು ಲೆಕ್ಕಾಚಾರ ಇರೋದ್ರಿಂದ ಅದು ಬೇಗ ಹೊಡೆತ ಕೊಟ್ಬಿಡ್ತದೆ ಮನೆ ಯಜಮಾನಿಗೆ. ಆಗಿದ್ದಾಗ ಆ ದಿಕ್ಕು ಯಾವುದು ಅಂದರೆ ಮೊದಲನೇದಾಗಿ ಪೂರ್ವ ದಿಕ್ಕು, ನೋಟ್ ಮಾಡ್ಕೊಳ್ಳಿ. ಎರಡನೇದು ಬಹಳ ಮುಖ್ಯವಾಗಿ ನೈಋತ್ಯ ದಿಕ್ಕು. ಮೂರನೇದು ಪಶ್ಚಿಮ ದಿಕ್ಕು, ನೆಟ್ಬಿಟ್ಕೊಳ್ಳಿ. ಈಸ್ಟು, ಸೌತ್ ವೆಸ್ಟು ಆ್ಯಂಡ್ ವೆಸ್ಟು, ಈ ಮೂರು ದಿಕ್ಕುಗಳು ಏನಾದರೂ ಹದಗೆಡ್ತು ಅಂದರೆ ಯಾಕೆ ಹದಗೆಡುತ್ತೆ ಅಂದರೆ ಆಯಾ ದಿಕ್ಕಲ್ಲಿ ಯಾವ್ಯಾವ ಬರಬೇಕು, ಏನೇನು ಬರಬೇಕು ಅಂತಕ್ಕಂಥ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ, ಆ ದಿಕ್ಕುಗಳೇನಾದರೂ ವ್ಯತ್ಯಾಸಗಳಾಯಿತು ಅಂತಂದರೆ ಎಲ್ಲ ಹಾಳಾಗೋಗ್ತದೆ. ನಾವು ಇಂದಿನ ಸಂಚಿಕೆಯಲ್ಲಿ ಇದೇ ವೇದಿಕೆಯನ್ನು ಹೇಳಿದ್ದೀವಿ. ಒಂದೊಂದು ದಿಕ್ಕು ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ ಆಗಿದ್ರೂ ಕೂಡ ಅದ್ರ ಹಿಂದೆ 9 ನವಗ್ರಹಗಳ ಒಂದು ಸ್ಥಾನ ಇರುತ್ತೆ ಅಂತೇಳಿ. ಈಗ ಎಕ್ಸಾಂಪಲ್ ತೊಗೊಂಡ್ರೆ ಪೂರ್ವ ದಿಕ್ಕು ಅಂತ ತಗೊಂಡಾಗ ಇದು ಸೂರ್ಯನ ದಿಕ್ಕು ಅಂತ ಹೇಳ್ತೀವಿ ನಾವು. ಸೂರ್ಯ, ಆ ಸೂರ್ಯನ ಜೊತೆಗೆ ಮತ್ತೆ 9 ದಿಕ್ಕುಗಳು ಇರ್ತದೆ. ಅಲ್ಲಿಂದ ಮತ್ತೆ 9 ದಿಕ್ಕುಗಳ ಸ್ಥಾನ ಇರ್ತದೆ. ಈ ಸೂರ್ಯ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀವಿ. ಅದರಿಂದ ಇರ್ತಕ್ಕಂಥ 9 ಗ್ರಹಗಳ ಪ್ರಭಾವ ಏನಾದರೂ ಕುಂಠಿತ ಆಯಿತು ಅಥವಾ ಅದಕ್ಕೇನಾದ್ರು ದೋಷ ಬಂತು, ಅದಕ್ಕೇನಾದರೂ ತೊಂದರೆ ಆಯಿತು ಅಂದರೆ ಅಲ್ಲಿ ಸೂರ್ಯ ಕೆಟ್ಟೋಗ್ಬಿಡ್ತಾನೆ. ಆ ಸೂರ್ಯನ ಭಾಗ, ಆ ಸೂರ್ಯ ದೇವರು ಕೆಟ್ಟೋಯ್ತು ಅಂದರೆ ಮನೆ ಯಜಮಾನಿಗೆ ನೇರವಾಗಿ ಹೊಡೆತ ಬೀಳ್ತದೆ. ಅದು ತಗೊಂಡಾಗ ಸೌತ್ ವೆಸ್ಟ್ ಕಾರ್ನರ್ ಅಧಿಪತಿ ಯಾರು? ರಾಹು ಭಗವಾನ್. ಆ ರಾಹು ಭಗವಾನ್ ಏನಾದರೂ ಕೆಡ್ತು ಅಂತಂದರೆ ಅಲ್ಲಿ ಇಮ್ಮಿಡಿಯೇಟಾಗಿ ಆ ಮನೆಯ ಯಜಮಾನ ವಾಸಸ್ಥಾನಕ್ಕೆ ಏಟ್ ಬಿದ್ದುಬಿಡ್ತದೆ. ನೀವೆಲ್ಲ ಅನ್ಕೊಳ್ತೀರಾ ಸೌತ್ ವೆಸ್ಟ್ ಕಾರ್ನರ್ಲಿ ಮನೆ ಯಜಮಾನನ ಕೋಣೆ ಇರಬೇಕು, ಮಲಗೋ ಕೋಣೆ ಇರಬೇಕು ಅಂತೇಳಿ, ಅಲ್ಲಿ ಒಂದು ಬೆಡ್ರೂಮ್ ಇರಬೇಕು ಅಂತ ಕೇಳ್ತೀರಾ. ಆದರೆ ಆ ಮನೆ ಯಜಮಾನ ವಾಸ ಮಾಡ್ತಕ್ಕಂಥ ಆ ನೈಋತ್ಯ ಮೂಲೆಯ ಆ ದಿಕ್ಕು ಕೆಟ್ಟೋಗಿತ್ತು ಅಂದರೆ
ಆತಲ್ಲಿ ವಾಸ ಮಾಡಿ ಏನು ಪ್ರಯೋಜನ ಅಲ್ವಾ? ಈ ರೀತಿಯೆಲ್ಲ ಇವತ್ತು ಕೋರ್ಟು ಕಚೇರಿ, ಆಪ್ರೇಷನ್ ಮೇಲೆ ಆಪ್ರೇಷನ್ನು, ದಿನಾ ಹಾಸ್ಪಿಟ್ಲು, ದಿನಾ ನಷ್ಟ, ದಿನಾ ವ್ಯಯ ಒಬ್ಬ ಮನೆ ಯಜಮಾನಿಗೆ ಆಗ್ತಿದೆ ಅಂತಂದಾಗ ನಾವು ಆ ದಿಕ್ಕು ನೋಡ್ಕೋಬೇಕಾ ಅಥವಾ ಆ ದಿಕ್ಕಲ್ಲಿ ಬೆಡ್ರೂಮ್ ಇದ್ರೆ ಸಾಕು ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಭಾಳಷ್ಟು ಅರ್ಧಂಬರ್ಧ ನಾಲೆಡ್ಜ್ಗಳೇನಾಗುತ್ತೆ ಅಂದರೆ ಭಾಳ ವಿಶೇಷವಾಗಿ ನಮಗೆ ಇಂಥ ವಿಚಾರಗಳ ಕಡೆ ಗಮನ ಕೊಡೋಕೆ ಬಿಡೋದೇ ಇಲ್ಲ. ಅದಕ್ಕೆ ಈ ಅರ್ಧಂಬರ್ಧ ನಾಲೆಡ್ಜ್ಗಳಿತ್ತು ಅಂದಾಗ ಈ ರೀತಿಯೆಲ್ಲ ವ್ಯತ್ಯಾಸ ಆಗೋಗ್ತದೆ. ಅದಾದಮೇಲೆ ಪಶ್ಚಿಮ ಭಾಗ ಅಂತೇಳಿ, ಪಶ್ಚಿಮಕ್ಕೆ ಅಧಿಪತಿ ಯಾರು? ಶನಿದೇವರು. ಶನಿದೇವರು ಅನಾರೋಗ್ಯಕ್ಕೆ ಕಾರಣ ಅಂತ ಹೇಳ್ತೀವಿ. ಈಗ ಆ ನಂಬರ್ ತಗೊಂಡಾಗ 4, 8, 7 ಬಹಳ ಪ್ರಮುಖವಾಗಿರ್ತಕ್ಕಂತಹ ನಂಬರ್ಗಳು, ಅನಾರೋಗ್ಯಕ್ಕೆ ಸಂಬಂಧಪಟ್ಟ ನಂಬರ್ಗಳು ಅಂತ ತಗೊಂಡ ಕಡೆ ನಾವು ಹೇಳೋದೇನೆಂದರೆ ಎಲ್ಲ ನಂಬರ್ಗಳು ಕೆಟ್ಟದೆ, ಎಲ್ಲ ನಂಬರ್ಗಳು ಒಳ್ಳೆಯದೆ. ಈಗ ಸೂರ್ಯ ಕೆಟ್ಟೋಯ್ತು ಅಂದರೆ ಕಣ್ಣು ಹೋಗ್ಬಿಡ್ತದೆ. ಅಲ್ಲಿಗೆ ಆ ಕಣ್ಣು ಹೋಗುತ್ತೆ ಅಂತಂದರೆ ಆ ಕಣ್ಣಿನ ದೃಷ್ಟಿ ದೂರದೃಷ್ಟಿನೋ ಅಥವಾ ಹತ್ತಿರ ದೃಷ್ಟಿನೋ ಹೋಯ್ತು ಅಥವಾ ಕಣ್ಣು ಮಂಜಾಗ್ತಿದೆ ಅಂತಂದರೆ ಅದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳಕಿನ ಕಾರಕ ಸೂರ್ಯದೇವ ಬಹಳ ಮುಖ್ಯ ಅಂತಂದಾಗ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಡಾಕ್ಟರ್ ಹೇಳ್ತಾರೆ ನರ್ವ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅಲ್ಲಿಗೆ ಆ ನರಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಯಾರು ಅಂತಂದರೆ ಬುಧ ಭಗವಾನ್. ಬುಧ ಕೆಟ್ಟೋಯ್ತು ಅಂದರೆ ನರಗಳು ಇದಾಗಲ್ಲ, ನರ ಹೋಗ್ತದೆ. ಇನ್ನೂ ಸೂಕ್ಷ್ಮವಾಗಿ ಸೂಕ್ಷ್ಮ ನರಗಳು ತೊಂದರೆ ಆಗಿದೆ ಅಂತಕ್ಕಂಥ ಡಾಕ್ಟರ್ ಹೇಳ್ತಾರೆ ನಿಮಗೆ. ಆ ಸೂಕ್ಷ್ಮ ನರಗಳಿಗೆ ಇನ್ನೂ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಅದು ಕೇತು ಗ್ರಹ. ಅದಕ್ಕೆ ಇನ್ನೂ ಹೋಗಿ ರಕ್ತ ಸಂಚಾರ ಇಲ್ಲ ಅಂತ ಹೇಳ್ತೀವಿ. ಪ್ರತಿಯೊಂದು ಗ್ರಹಗಳು ಅಂಗಗಳಿಗೂ ರಕ್ತ ಸಂಚಾರ ಇರಬೇಕು. ಆ ರಕ್ತ ಸಂಚಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಮತ್ತೊಂದು ಗ್ರಹ ಯಾವುದು ಅಂದರೆ ಅದು ಮಂಗಳ ಗ್ರಹ. ಅಲ್ಲಿಗೆ ಸೂರ್ಯ, ಬುಧ, ಕೇತು, ಮಂಗಳ ಒಂದು ಕಣ್ಣಿನ ದೃಷ್ಟಿಗೆ ಕಾರಕತ್ವ ಆಗ್ತಾನೆ ಅಂತಂದರೆ ಅವೇನೋ ವ್ಯತ್ಯಾಸ ಆಯಿತು ಅಂದರೆ ಕಣ್ಣಿನ ದೃಷ್ಟಿ ಹೋಗುತ್ತಾ ಇಲ್ವಾ? ಈ ರೀತಿ ಎಷ್ಟೋ ವಿಚಾರಗಳು ದೇಹದ ಪ್ರತಿಯೊಂದು ಅಂಗಗಳನ್ನು ವಿವರಿಸಿ ಹೇಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ನಮ್ಮಲ್ಲಿದೆ. ಆದರೆ ಅದನ್ನು ಹೇಳೋವಂಥವ್ರು, ಅದನ್ನು ಬಳಸ್ಕೊಳ್ತಕ್ಕಂಥವ್ರು ನಮ್ಮಲ್ಲಿ ಬಹಳ ವಿರಳವಾಗಿರೋದ್ರಿಂದ ಅರ್ಧಂಬರ್ಧ ನಾಲೆಡ್ಜಿಂದ ಏನಾಗ್ತದೆ ನಮಗೆ ವಿಷಯ ಗೊತ್ತಾಗ್ತಿಲ್ಲ. ಅದಕ್ಕೆ ವಾಸಸ್ಥಾನ ಮತ್ತು ನಮ್ಮ ಜಾತಕ, ಅಲ್ಲಿರ್ತಕ್ಕಂಥ ಗ್ರಹಗತಿಗಳು ಬಹಳ ಸ್ಟ್ರಾಂಗ್ ಆಗಿರಬೇಕು. ಆಗಿದ್ದಾಗ ಮಾತ್ರ ಅದು ನೋಡ್ಲಿಕ್ಕೆ ಸಾಧ್ಯ. ವೀಕ್ಷಕರೇ, ಇನ್ನು ಗುರೂಜಿಯವರು ಪ್ರತಿ ಶನಿವಾರದಂದು ಹೊಟ್ಟೆಯಲ್ಲಿ ಮದ್ದು ತೆಗೆಯುವಂತಹ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅಂದರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾದಂತಹ ಮದ್ದಿದ್ರೆ ಅದನ್ನು ಹೊರ ತೆಗೆಯುವುದು ಹೇಗೆ ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಜೊತೆಗೆ ಪ್ರತಿ ಗುರುವಾರ ಮತ್ತು ಶುಕ್ರವಾರ ದೈವ ಅಷ್ಟ ಮಂಗಳ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕುಲದೇವರು ಯಾವುದು ಅನ್ನೋದನ್ನು ಕೂಡ ತಿಳಿದುಕೊಳ್ಬೋದು. ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಗುರೂಜಿಯವರನ್ನ ಭೇಟಿಯಾಗ್ಬೋದು. ಸೊ ಗುರೂಜಿಯವರ ನೇರ ಭೇಟಿಗಾಗಿ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ. ಓಕೆ ಗುರೂಜಿ, ಈಗಾಗಲೇ ವಾಸ್ತುವಿನಿಂದ ಯಾವೆಲ್ಲ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ರಿ. ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕು, ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ನೋಡಿ. ಪ್ರತಿಯೊಂದು ಕೂಡ ಈ ಜ್ಯೋತಿಷ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರದ ವಿಚಾರಗಳ ಒಂದು ಜ್ಞಾನ ಇರಬೇಕು. ಅಟ್ಲೀಸ್ಟ್ ಇಂಥ ಕಾರ್ಯಕ್ರಮಗಳನ್ನ ನೋಡಿ ನನ್ನ ಹತ್ರನೇ ಅಂತಲ್ಲ, ಯಾರ ಹತ್ತಾದರೂ ಒಳ್ಳೆಯವ್ರ ಹತ್ರ, ಗೊತ್ತಿರೋರ ಹತ್ರ ಹೋಗಿ ಈ ರೀತಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವಾಸಸ್ಥಾನದಲ್ಲಿ ಸರ್ಪದೋಷ ಇದೆ ಅಂತೇಳಿ ಹಿಂದೆ ಒಂದು ಕಾರ್ಯಕ್ರಮ ಕೂಡ ಇದೇ ವೇದಿಕೆನ ಹೇಳಿದ್ದೆ. ನೋಡಿ, ಆ ಸರ್ಪದೋಷ ಇದ್ದಂಥ ಸಂದರ್ಭದಲ್ಲಿ, ಆ ವಾಸಸ್ಥಾನದಲ್ಲಿ ಆ ದೋಷ ಇದ್ದಂಥ ಸಂದರ್ಭದಲ್ಲಿ ಈ ವರನಟರು 31ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ವೀರಪ್ಪನಂತಕ್ಕಂತಹ ಕಾಡುಗಳಿಂದ ಅಪಹರಣಗೊಳ್ತಾರೆ. ನೋಡಿ 31, ಆ ನಂಬರ್ ಹಿಂಗೆ ಫಾಲೋ ಮಾಡುತ್ತೆ ನೋಡಿ. 31 ಸಂಖ್ಯೆಗೆ ಅಧಿಪತಿ ಯಾರು? ರಾಹು ಭಗವಾನ್. ರಾಹು ಭಗವಾನಿಗೆ ಇನ್ನೊಂದು ಮುಖವೇ ಸರ್ಪ. ಆ ಸರ್ಪ ದೋಷ ಅಂತಕ್ಕಂಥದ್ದು ಆ ವಾಸಸ್ಥಾನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅನಾರೋಗ್ಯ. ಎಂತಹ ಅದ್ಭುತ ನಟ, ಎಂತಹ ಸುಹೃದ್ರೂಪಿ. ಇವತ್ತು ಕೂಡ ಅವರು ಅನಾರೋಗ್ಯದಿಂದ ಹೊರಗಡೆ ಬರೋಕ್ಕಾಗಲಿಲ್ಲ. ಅದು ಎರಡನೇದಾಯಿತು. ಅವ್ರ ಮನೇಲಿ ಎಲ್ಲರೂ ಕೂಡ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ರಾಜ್ಕುಮಾರ್ ಅವರು ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಒಂದು ವಿಚಾರಗಳನ್ನ ನೀವು ಕೇಳ್ಪಟ್ಟಿದ್ದೀರ. ಯಾಕೆ ಆ ಗಂಡು ಸಂತಾನಗಳು ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಒಂದು ಕಡೆ ತಗೊಂಡ್ರೆ, ಪುನೀತ್ ರಾಜ್ಕುಮಾರ್ ಅಕಾಲ ಮೃತ್ಯುಗೆ ಕಾರಣ ಆಗಿರ್ತಕ್ಕಂಥದ್ದು ಕೂಡ ಈ ಸರ್ಪದೋಷ, ಆ ಜಾಗೃತಕ್ಕೆ ಸರ್ಪದೋಷವೇ ಕಾರಣ ಅಂತಕ್ಕಂಥದ್ದು ಕೂಡ ಇನ್ನೊಂದು ಬಹಳವಾದ ಮುಖ್ಯವಾದಂಥ ಕಾರಣ ಅಂತಕ್ಕಂಥದ್ದು ಅವ್ರ ಮನೆಯವರಿಗೆ ಇವತ್ತರೆಗೂ ಗೊತ್ತೇ ಇಲ್ಲ. ಇನ್ನೂ ಒಂದು ವಿಚಾರ ಅಂತ ತಗೊಂಡಾಗ ಇದು ಇನ್ಮುಂದೆ ಯಾರಿಗೆ ಅಪ್ಲಿಕಬಲ್ ಆಗ್ತಿದೆ ಅಂದರೆ ನಮ್ಮ ಯುವ ರಾಜ್ಕುಮಾರ್ ಅವರಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ನಟ ರಾಜ್ಕುಮಾರ್ ಅವರ ಒಂದು ಅದೃಷ್ಟ ಸಂಖ್ಯೆ ಅಂತಕ್ಕಂಥದ್ದು 6. ಆ ಶುಕ್ರ ಗ್ರಹದಿಂದ ರಾಜ್ಕುಮಾರ್ ಆದರು. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅದು ಶಿಫ್ಟ್ ಆಯಿತು. ಅವರು ಉತ್ತುಂಗ ಸ್ಥಿತಿಗೆ ಬಂದರು. ಅವರ ನೆಕ್ಸ್ಟ್ ಮತ್ತೊಂದು ಈ ಶುಕ್ರನ ಅಂಶ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಉತ್ತುಂಗವಾಗಿರ್ತಕ್ಕಂಥ ಶುಕ್ರನ ಅಂಶ ಇರ್ತಕ್ಕಂಥದ್ದು ನಮ್ಮ ಯುವ ರಾಜ್ಕುಮಾರಲ್ಲಿ. ಇದು 3ನೇ ತಲೆಮಾರಿಗೆ ಯುವ ರಾಜ್ಕುಮಾರಲ್ಲಿ ಇರ್ತಕ್ಕಂಥದ್ದು. ಆ ಯುವ ರಾಜ್ಕುಮಾರ್ಗೆ ಈ ಸರ್ಪದೋಷ ಯಾಕೆ ಕಾಡ್ತಿದೆ ಅಂತಂದರೆ ಅವ್ರ ದಾಂಪತ್ಯ ಜೀವನವನ್ನು ಕಿತ್ಕೊಂಡ್ಬಿಟ್ಟಿದೆ. ಅದು ಆ ಮದುವೆ ಲೈಫನ್ನು ಹಾಳು ಮಾಡಿಬಿಟ್ಟಿದೆ. ಅದು
ಅಂದರೆ ಅರ್ಥ ಏನು, ಕಾಂಬಿನೇಷನ್ ನಂಬರ್ ಏನು, ಯುವರಾಜ್ ಕುಮಾರ್ ಅವ್ರದ್ದು ಬರ್ತ್ ನಂಬರು 5, ಫ್ಯೂಚರ್ ನಂಬರು 4. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತ್ ನಂಬರ್ ಎಷ್ಟು, ಬರ್ತ್ ನಂಬರು 6 ಮತ್ತು ಫ್ಯೂಚರ್ ನಂಬರು 4. ಈ ಕಾಂಬಿನೇಷನ್ ನಂಬರ್ಗಳು ಯಾವ ರೀತಿ ಒಬ್ಬ ಮನುಷ್ಯನಿಗೆ ಜನ್ಮದತ್ತವಾಗಿ ಫಾಲೋ ಮಾಡ್ತದೆ, ಹಾಗೆ ಆ ವಾಸಸ್ಥಾನ ಇರತಕ್ಕಂತಹ ದೋಷಗಳು ಕೂಡ ಆಯಾ ನಂಬರ್ಗಳಿಗೆ ಕನೆಕ್ಟ್ ಆದಾಗ ಆಯಾ ವಯಸ್ಸಿನಲ್ಲಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಸಮಸ್ಯೆಗಳು ತಂದುಬಿಡುತ್ತೆ ಅನ್ನೋದಕ್ಕೆ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಉದಾಹರಣೆ. ಇದೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ ಇದನ್ನು ತಿಳ್ಕೊಬೇಕು ನಾವು. ಅಂತಂಥ ಮಹಾನ್ ವ್ಯಕ್ತಿಗಳಿಗೆ ಈ ರೀತಿ ಸಮಸ್ಯೆಗಳಾಯಿತು ಅಂದಾಗ, ಅಂತಂಥ ದೊಡ್ಡ ವ್ಯಕ್ತಿಗಳೇ ತಿಳ್ಕೊಳಕ್ಕಾಗಲಿಲ್ಲ ಅಂತಂದಾಗ ನಾವು ಯಾವ ರೀತಿ ಮೋಸ ಹೋಗ್ತೀವಿ ಜೀವನದಲ್ಲಿ, ಯಾವ ರೀತಿಯ ಕರ್ಮದೋಷಗಳಿಗೆ ಬಲಿ ಹಾಕ್ತೀವಿ, ನಮ್ಮ ಮನೆಗಳಲ್ಲೂ ಕೂಡ ಇಂತಹ ನೋಡ್ಕೋಬೇಕು ನಾವು ಅಂತಕ್ಕಂಥದ್ದು ನೋಡ್ಕೋಬೇಕು. ಯಾಕಂದರೆ ಎಂತಹ ದೊಡ್ಡ ವ್ಯಕ್ತಿ ಆಗಿರಲಿ, ಯಾರೇ ಆಗಿರಲಿ, ಕರ್ಮದೋಷ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳ್ತೀನಿ, ಜನ್ಮದೋಷ ಪರಿಹಾರ ಮಾಡ್ಕೊಳ್ಳಿ, ಭೂಮಿ ದೋಷ ಪರಿಹಾರ ಮಾಡ್ಕೊಳ್ಳಿ, ಹೊಲ ಗದ್ದೆ ತೋಟ ಮನೆ ಏನೇನು ಮಾಡ್ಕೊಂಡಿದ್ದೀರಾ, ಯಾವುದೇ ಒಂದು ಸೈಟ್ ತೊಗೋಬೇಕಂದ್ರೆ, ಯಾವುದೇ ಒಂದು ಮನೆ ತೊಗೋಬೇಕು ಅಂದಾಗ 10 ಸರಿಲ್ಲ 100 ಬಾರಿ ಯೋಚನೆ ಮಾಡಿ. ನೀವು ಡಾಕ್ಯುಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ, ಆಯಿತಾ? ಅದೇ ಆ ಭೂಮಿ ನಮಗೆ ಸಿಗ್ತಕ್ಕಂಥ ಭೂಮಿಯ ಆ ಋಣ ಏನಿದೆ ಅದು ಕರೆಕ್ಟಾಗಿದೆಯಾ, ಸರಿ ಇದೆಯಾ, ನಮಗೆ ಯೋಗ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಜಾತಕದ 4ನೇ ಮನೆಯನ್ನು ನೋಡ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಹೋಗಿ ಬಿದ್ದುಬಿಡೋದು. ನಮ್ಮ ಮನೆಯ ಜಾತಕದ 4ನೇ ಮನೆ ನೋಡ್ಕೊಳ್ಳಿ ಅಂತಂದಾಗ ನಾವು ಹೋಗಿ ಏನು ಕರ್ಮ ದೋಷ ಇದೆ ಅದೇ ಕರ್ಮಗೂ ಸಿಕ್ಕಾಕೊಂಡ್ಬಿಡ್ತೀವಿ. ಇವತ್ತು ಎಷ್ಟು ಜನ ಈ ಮನೆಗೆ ಬಂದರೆ ಅನಾರೋಗ್ಯ, ಈ ಮನೆಗೆ ಬಂದರೆ ಅನಾರೋಗ್ಯ, ಆ ಮನೆಗೆ ಬಂದರೆ ಅನಾರೋಗ್ಯ, ಯಾವ ಮನೆಗೆ ಹೋದ್ರೂ ನನಗೆ ಅನಾರೋಗ್ಯ ಅಂತ ಯಾಕೆ ಹೇಳ್ತಾರೆ? ಅವರು ಮಾತ್ರ ಸ್ಪೆಷಲಾಗಿ ಬರುತ್ತೆ, ಆ ಮನೆಗಳಿಂದ ಬರೋಲ್ಲ. ಅದರಿಂದ ಇವೆಲ್ಲ ನೋಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಗೊಂಡಾಗ ನಾವು ವಾಸ ಮಾಡ್ತಕ್ಕಂಥ ಮನೆ ಇಂಥ ವ್ಯಕ್ತಿಗಳೇ ನಮ್ಮನ್ನು ಬಿಟ್ಟಿಲ್ಲ, ನಮಗೆ ಇನ್ನು ಬಿಡುತ್ತಾ ಅಂತಕ್ಕ ಲೆಕ್ಕ ತೊಗೊಂಡಾಗ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಉದಾಹರಣೆ ತೊಗೊಂಡು ನಾವು ಲೆಕ್ಕಾಚಾರ ಮಾಡ್ಕೋಬೇಕು. ಏನಿದೆ, ಎಲ್ಲಿದೆ, ಯಾವ ರೀತಿ ಪ್ರಾಬ್ಲಮ್ ಬರ್ತಾ ಇದೆ, ಏನು ಅಂತ ತಿಳ್ಕೊಬೇಕು. ಇದನ್ನು ತಿಳ್ಕೊಂಡ್ಬಿಟ್ರೆ ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಒಳ್ಳೆಯದಾಗ್ತದೆ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಡ್ರಿ, ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇನು, ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಆ ಸಮಸ್ಯೆಗೆ ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ 1033 ಬಾರ್ ಎ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಪ್ಲೇಟ್ ಆಗಿರುತ್ತೆ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.